ಟ್ರೀಟ್ಮೆಂಟಿಗೆ ದುಡ್ಡೆಲ್ಲ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ದಿನ ದಿನ ಎಲ್ಲರ ಮನೇಲೂ ಕೇಳಾಯಿತು, ತುಂಬ ಸಹಾಯ ಆಯಿತು. ಆದರೆ ಮುಂದಕ್ಕೆ ಟ್ರೀಟ್ಮೆಂಟ್ ಆಗಲ್ಲ ಅನ್ನುವಾಗ ಮಕ್ಕಳಿಗೆ ಹೇಳಿದೆ ನಾನು, ಏನು ಮಾಡೋಕ್ಕಾಗಲ್ಲ ಮಕ್ಕಳೇ, ನೀವು ಯಾರಾದರೂ ನಿಮ್ಮನ್ನ ಸಾಕ್ತಾರೆ, ನೋಡ್ಕೊತಾರೆ, ನೀವು ಹೆದರಬೇಡಿ, ನಾನು ಹೋದರೆ ಧೈರ್ಯವಾಗಿರಿ ಅಂದರೆ, ಇಲ್ಲಮ್ಮ ನೀನು ಹೋದರೆ ನಾವಿರಲ್ಲ, ನಾವು ನಿಮ್ಮ ಜೊತೆನೇ ಬಂದ್ಬಿಡ್ತೀವಿ ಅಂತೇಳಿ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಯೂಟ್ಯೂಬು ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ. ಯಾರು ಇವರಿಬ್ರು ನಾವು ಸೂಸೈಡ್ ಮಾಡ್ಕೋತೀವಿ ಅಂತ ಯಾವುದ್ಯಾವುದೋ ಹಳೆ ಮಾತ್ರೆಗಳು ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ತೆಗೆದು ಬಿಸಾಡಿದೆ ನಾನು. ಬಂದೆ ಪರವಾಗಿಲ್ಲ, ನಾವೇನಾದರೂ ಮಾಡ್ಕೊಳ್ತೀವಿ, ನೀನು ಹೋದರೆ ನಾವು ಬಂದ್ಬಿಡ್ತೀವಿ, ಹೇಗಾದರೂ ಸಾಯ್ತೀವಿ ಅಂತಾರೆ. ಇವ್ರನ್ನ ಬಿಟ್ಟು ಹೋಗೋದೇ ಇಲ್ಲ. ಆ ರೀತಿ ಎಲ್ಲ ಚಿಂತೆ ಮಾಡಬಾರ್ದು. ನಮಗೆಲ್ಲರಿಗೂ ಪರಿಹಾರ ಇದೆ. ಆತ್ಮಹತ್ಯೆ ಒಂದು ಪರಿಹಾರ ಇರುವ ನನ್ನೆಲ್ಲ ಆತ್ಮೀಯ ಸಹೋದರರೇ, ಹೃದಯ ನೋವಿನೊಂದಿಗೆ ಅಲ್ಲದೆ ನಮಗೆ ಯಾರಿಗೂ ಕೂಡ ಈ ವಿಡಿಯೋವನ್ನು ನೋಡಲು ಸಾಧ್ಯವಿಲ್ಲ. ದಯವಿಟ್ಟು ಪ್ಲೀಸ್ ನನ್ನ ವೇಷಭೂಷಣ ನೋಡಿ ಎಲ್ಲ ಆತ್ಮೀಯ ಸಹೋದರರು, ಈ ಮಕ್ಕಳ ಅನಾಥರಾದ ತಂದೆ ಇಲ್ಲದ ಈ ಕಂದ ಮಕ್ಕಳ ತಾಯಿಯ ಜೀವ ಬದುಕಿಸಲು ದಯವಿಟ್ಟು ಈ ವಿಡಿಯೋ ಅತ್ಯಂತ ಎಮರ್ಜೆನ್ಸಿಯಾಗಿ ನೀವೆಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಸಮಯದಿಂದ 2 ನಿಮಿಷ ಆತ್ಮೀಯ ಸಹೋದರರೇ, ಮಡಿಕೇರಿ ಎಂಬ ಪ್ರದೇಶ